ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಕಿಚನ್. ಈ ವಿಡಿಯೋದಲ್ಲಿ ಇವತ್ತು ಒಂದು ಹೆಲ್ದಿಯಾಗಿರುವಂಥ ಸಖತ್ ಟೇಸ್ಟಿಯಾಗಿರುವಂತಹ ಓಟ್ಸ್ ಮತ್ತು ಬೀಟ್ರೂಟ್ ಮಸೂರ್ ದಾಲನ್ನು ಬಳಸ್ಕೊಂಡು ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಒಂದು ಸರ್ತಿ ನೋಡ್ಕೊಂಬರೋಣ. ಮೊದಲಿಗೆ 1 ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಹಾಗೆ ಇದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ಪಷ್ಟು ಮಸೂರ್ ದಾಲನ್ನು 1 ಗಂಟೆವರೆಗೂ ನೆನೆಸಿ ಇಟ್ಕೊಂಡಿದ್ದೆ. ಚೆನ್ನಾಗಿ ತೊಳೆದು ನೆನೆಸಿ ಅದನ್ನು ನೀರೆಲ್ಲ ತೆಗೆದು ಬಸಿದು ಇಟ್ಕೊಂಡಿದ್ದೀನಿ. ಹಾಗೆ ಇದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡು ಅದನ್ನು 1 ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ನೀರು ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ. ಹಾಗೆ 1 ಹಸಿಮೆಣಸಿಕಾಯಿ ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ 2 ಚಿಕ್ಕ ಬೀಟ್ರೂಟನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇದನ್ನು ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನು ಒಂದೊಂದಾಗೆ ಓಟ್ಸು, ದಾಲು, ಹಾಗೆ ಮೆಣಸಿನ್ಕಾಯಿ ಬೇಕು ಅಂದರೆ ಇನ್ನೂ 2 ಹಾಕ್ಕೋಬೋದು. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇದನ್ನು ಮಕ್ಕಳಿಗೂ ಕೊಡ್ತೀನಿ, ಅದಕ್ಕೆ ಒಂದೇ ಹಾಕಿದ್ದೀನಿ. ಸೊ ಇದು ತುಂಬಾ ಟೇಸ್ಟಿಯಾಗಿರುವಂಥ ದೋಸೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದು ದೋಸೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟು ಆಗೋ ಥರ ಈ ಥರ ಕನ್ಸಿಸ್ಟೆನ್ಸಿ ಇರೋ ಥರ ನಾನು ರುಬ್ಕೊಂಡಿದ್ದೀನಿ. ಇವಾಗ ಒಂದು ಗ್ಯಾಸ್ ಮೇಲೆ, ಸ್ಟವ್ ಮೇಲೆ ದೋಸೆ ಹಂಚನ್ನು ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಈ ಥರ ದೋಸೆ ಥರ ಹಾಕ್ಕೊಂಡ್ರೆ ಸವರ್ಕೊಂಡು ದೋಸೆ ಥರ ಹಾಕ್ಕೊಂಡ್ರೆ ಇದು ದೋಸೆ ರೆಡಿ ಆಗುತ್ತೆ. ಇದನ್ನು 2 ಸೈಡು ತುಪ್ಪ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಬೆಣ್ಣೆ ಆದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪನ ಹಚ್ಬಿಟ್ಟು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಬೀಟ್ರೂಟ್, ಓಟ್ಸ್ ಎಲ್ಲ ಹಾಕಿರೋದ್ರೆ, ಮಸೂರ್ ದಾಲ್ ಯೂಸ್ ಮಾಡಿರೋದ್ರಿಂದ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, 1 ಸೈಡ್ ಬೇಯ್ದಿದೆ. ಇವಾಗ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಂಡ್ಬಿಟ್ಟು ನಾನು ಇನ್ನೊಂದು ಸೈಡು ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಮಕ್ಕಳು ಬೀಟ್ರೂಟ್ ಅಷ್ಟಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಈ ರೀತಿ ಮಾಡಿ ಕೊಡೋದ್ರಿಂದ ಬೀಟ್ರೂಟ್ ತಿಂದಂಗೆ ಆಗುತ್ತೆ. ಅವ್ರಿಗೊಂದು ಹೆಲ್ದಿ ಮತ್ತು ತುಂಬ ರುಚಿಯಾದಂಥ ಬ್ರೇಕ್ಫಾಸ್ಟು ಮಾಡಿಕೊಟ್ಟಂಗಾಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಇದು ತುಂಬಾ ಈಸಿ, 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದು ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಪಾಲಕ್ ಸೊಪ್ಪಿಂದು ಸಾಂಬಾರು ಜೊತೆಗೆ, ಪಲ್ಯ ಜೊತೆಗೆ ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ಈ ಪಲ್ಯದ್ದು ನಿಮಗೆ ವಿಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.